ಭಾಗವತದಿಂದ ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮನ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ವಾಯುವೇ ನಮಃ. ಶ್ರೀ ಮಹಾಲಕ್ಷ್ಮ್ಯೈ ನಮಃ. ಶ್ರೀ ನಾರಾಯಣಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹನೋ ಕನ್ಯಾ ಪ್ರವಾಹವತ್. ಶಾಸ್ತ್ರೇಷು ಪಾರದುಷ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಇವತ್ತು ಮಕ್ಕಳಿಗೋಸ್ಕರ ಒಂದು ಕಥೆಯನ್ನು ಹೇಳ್ತೀನಿ. ಸಜ್ಜನರ ಸಂಘ ಅಂತ ಅಂದ್ರೆ ಆ ನಾವು ಒಳ್ಳೆಯವ್ರ ಜೋಡೆ ಯಾರು ಸಜ್ಜನರಿರ್ತಾರೋ, ಯಾರು ನಮ್ಗೆ ಭಗವಂತನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂಥವ್ರು. ನಾವು ಈಗೊಂದು ಇದು ಮಧ್ವಶಾಖ ಅಂತ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅನಿಲ್ ಅವರು ಮತ್ತೆ ಮಾಧವ್ ಅವರು. ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ನಾವೆಲ್ಲರೂ ಸಜ್ಜನರು ಕಲ್ತು ನಮ್ಗಿರುವಂತ ಸಮಸ್ಯೆಗಳಾಗ್ಲಿ ಇದು ಆಗ್ಲಿ ಪರಿಹಾರ ಮಾಡ್ಲಿಕ್ಕೆ. ಅಂಥದ್ದು ಏನು ಇದು ಸತ್ಸಂಗ ಅಂತಂದ್ರೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಭಾಗವತದಲ್ಲಿ ನಾರದ ಮುನಿಗಳೇ ಸ್ವಯಂ ಅವರ ಪೂರ್ವ ಜನ್ಮದ್ ಒಂದು ಕಥೆ ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ನಾ ಹೇಳ್ತಾ ಇರೋದು? ಸರಿ, ಓಕೆ, ಸರಿ, ನಮಸ್ಕಾರ. ಅದು ಶ್ರೀ ಗುರುಭ್ಯೋ ನಮಃ. ಈ ಪೂರ್ವ ಜನ್ಮದಲ್ಲಿ ಒಂದು ಏನಾಗಿದ್ರು ನಾರದ ಮುನಿಗಳು ಅಂಬುವಂಥದ್ದು ಇದು ಕಥೆ. ಇದಕ್ಕಿನ ಮೊದ್ಲೇ ಇನ್ನೊಂದೊಂದು ಚಿಕ್ಕ ಕಥೆನೂ ಬರುತ್ತೆ. ಏನು ಅಂತಂದ್ರೆ ಎರಡು ಪಕ್ಷಿಗಳ ಕಥೆ. ಅವೆರಡು ಸಣ್ಣ ಇದ್ದಾಗ ಅವ್ರ ತಂದೆ ತಾಯಿಯಿಂದ ಅವರು ದೂರ ಆಗ್ಬಿಟ್ಟಿರ್ತಾರೆ. ಸಣ್ಣ ಪಕ್ಷಿಗಳು. ಒಂದು ಪಕ್ಷಿಗೆ ಒಬ್ಬ ಋಷಿ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಇನ್ನೊಂದು ಪಕ್ಷಿಗೆ ಒಬ್ಬ ಬೇಡ್ರವ, ಅಲ್ಲಿ ಇರುವಂತ ಒಂದು ಹಂಟರ್ ಅಂತ ಏನಂತೀವೋ ಅವ ಕರ್ಕೊಂಡು ಹೋಗ್ತಾನೆ. ಸೊ ಹೆಂಗೆ ಇವ್ರದು ಒಬ್ರು ಕೆಟ್ಟವರ ಸಂಘದಲ್ಲಿ ಬೆಳೆದ್ರು, ಇನ್ನೊಬ್ರು ಒಳ್ಳೆಯವರ ಸಂಘದಿಂದ ಬೆಳೆದ್ರು. ಋಷಿಗಳು ಅವನಿಗೆ ದಿನ ಅದು ಅಲ್ಲಿ ಋಷಿಗಳು ಅವ್ರ ಶಿಷ್ಯಂದ್ರಿಗೆಲ್ಲ ವೇದ ಪಾಠಗಳು ಅವು ಇವು ಹೇಳುವಾಗ ಈ ಈ ಒಂದು ಗುಬ್ಬಿ ಅಂದ್ರೆ ಪ್ಯಾರೆಟ್ ಇತ್ತಿದ್ದು ಅದನ್ನು ಕಲ್ತ್ಕೊಂತು. ಎಲ್ಲ ವೇದ ಮಂತ್ರಗಳು ಹೇಳೋದು, ರಾಮ ಅಂತ ಹೇಳೋದು, ದೇವರದು ಕಥೆಯನ್ನ ಕೇಳೋದು, ಎಲ್ಲರಿಗೆ ಒಳ್ಳೆವಾಗಿ ಮಾತಾಡ್ಸೋದು. ಇದು ಆ ಒಂದು ಪ್ಯಾರೆಟ್ ಕಲೀತು. ಇನ್ನೊಂದು ಪ್ಯಾರೆಟ್ ಏನ್ ಮಾಡ್ತು ಅಂತಂದ್ರೆ ಪ್ರತಿನಿತ್ಯ ಎಲ್ಲಾರಿಗೆ ಬೈಯೋದು. ಯಾರೇ ಮನೆಗ್ ಬಂದ್ರೆ ನೀ ಯಾಕೆ ಇಲ್ಲೇ ಬರ್ತಿ ಅಂತ ಅವ್ನ್ ಕೇಳಿದ್ದಾಗೆಲ್ಲ ಅದನ್ನು ಆ ಥರನೇ ಕೇಳೋದು, ನೀ ಯಾಕೆ ಇಲ್ಲಿ ಬರ್ತಿ ಅಂತ ಹೇಳಿ. ಸೊ ಆ ತರ ಒಂದು ಇಬ್ರು ಆ ಎರಡು ಅಣ್ಣ ತಮ್ಮನೆ. ಆದ್ರೆ ಅವ್ರು ಯಾವ ಸತ್ಸಂಗದಿಂದ ಅವರು ಬೆಳಿತಾ ಇದ್ದಾರೋ ಅದು ಅವ್ರ ಮೇಲೆ ಪ್ರಭಾವ ಬೀಳ್ತಾ ಇದೆ. ಸೊ ಹಂಗೆ ದೊಡ್ಡವರಾದ್ಮೇಲೆ ಮತ್ತೆ ಆ ಅಣ್ಣ ತಮ್ಮ ಆದ ಪ್ಯಾರೆಟ್ಸ್ ಎರಡು ಒಂದ್ ಕಡೆ ಕಲಿತಿದ್ದಾಗ ಅದೇನಾಗತ್ತೆ ಅಂತಂದ್ರೆ ಈ ಋಷಿಗಳ ಹತ್ರ ಇರುವಂತ ಪ್ಯಾರೆಟ್ ಮಾತ್ರ ಎಲ್ಲ ಒಳ್ಳೇದನ್ನೇ ಮಾತಾಡಿಸ್ತೆ, ಬರೋರಿಗೆಲ್ಲರಿಗೂ ವಿಚಾರಿಸುತ್ತೆ. ಆದ್ರೆ ಈ ಕೆಟ್ಟ ಕೆಟ್ಟದಾಗ ಹೋದ್ರದು, ಯಾಕಂದ್ರೆ ಅದರದ್ದು ಸಹವಾಸ ದೋಷ. ಸೊ ಹಂಗ ಈ ಕಥೆಯಿಂದ ನಮಗೆ ಮಾರಲ್ ಏನು ಅಂತಂದ್ರೆ, ನಾವು ಎಷ್ಟು ಒಳ್ಳೆಯವ್ರ ಜೋಡಿ ಇರ್ತೀವಿ, ಸತ್ಸಂಗದಲ್ಲಿ ಇರ್ತೀವಿ, ಅಷ್ಟು ನಮಗೆ ಆ ಒಳ್ಳೆ ಥಾಟ್ಸು ಪಾಸಿಟಿವ್ ಥಾಟ್ಸು ಅದು ಬರ್ತಾ ಹೋಗುತ್ತೆ ಎಂಬುದೊಂದು ಚಿಕ್ಕ ಕಥೆ ಇದು. ಅದೇ ತರ ನಾರದ ಮುನಿಗಳು ತಮ್ಮದೇ ಆದ ಒಂದು ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ ಪೂರ್ವ ಜನ್ಮದಲ್ಲಿ ಅವರೊಬ್ರು ಶೂದ್ರದಾಸಿಯ ಪುತ್ರನಾಗಿರ್ತಾರೆ. ಅಂದ್ರೆ ಅವರ ತಾಯಿ ಅಲ್ಲಿ ಮಠದಲ್ಲಿ ಎಲ್ಲ ದೇವ್ರ ಪಾತ್ರೆಗಳನ್ನ ತೊಳೆಯೋದು ಮತ್ ಕೆಳಗಡೆ ಇದು ಎಲ್ಲ ಅದು ಕೆಲಸ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲು. ಕಸ ಬಳಿಯೋದು ಮತ್ತೆ ಎಲ್ಲಾ ಎಲಿ ಎತ್ತೋದು ಅದೆಲ್ಲ ಕೆಲಸ ಮಾಡ್ತಾ ಇದ್ಲು. ಆ ಶೂದ್ರ ದಾಸಿಯ ಪುತ್ರನಾಗಿ ಅವರು ಹುಟ್ಟಿದ್ರು.
ಅವಾಗ ಆ ಚಾತುರ್ಮಾಸ ಕಾಲದಲ್ಲಿ ಅಲ್ಲಿ ಅನೇಕ ಸನ್ಯಾಸಿಗಳು ಬರ್ತಾರ ಅವ್ರ ಊರಲ್ಲಿ. ಅವ್ರು ಬಂದು ಪ್ರತಿಯೊಂದು ವ್ರತ ಅಂಬೋದು 4 ತಿಂಗಳ ಚಾತುರ್ಮಾಸ ಒಂದ್ ಕಡೆ ಕೂತಿರ್ತಾರಲ್ಲ, ಅವಾಗೆ ಪ್ರವಚನಗಳು ಮತ್ತೆ ಅವ್ರಿಗೆ ಬಂದಿರುವಂತ ಎಲ್ಲ ಅಲ್ಲಿ ಭಕ್ತಾದಿಗಳು ಅವ್ರೆಲ್ಲಾರ್ದು ಸೇವಾ ಮಾಡ್ತಾರೆ. ನಾರದ ಮುನಿಗಳು ಮತ್ತು ಅವ್ರ ತಾಯಿ ಆ ಅತಿಥಿ ಹಬ್ಬ ಸೇವಾ ಮಾಡಿ ಊಟ ಮಾಡಿದ ಮೇಲೆ ಅವ್ರಿಗೆ ಅಂಜಲೆಲ್ಲ ಬಳಿತಾ ಇದ್ರು. ಕಸ ಎಲ್ಲ ಕಸ ಗುಡಿಸ್ತಾ ಇದ್ರು. ಆಮ್, ಈ 5 ವರ್ಷದ ಬಾಲಕ ಸನ್ಯಾಸಿಗಳು ಏನ್ ಹೇಳ್ತಾರೆ ಅಂತ ಬಹಳ ಒಂದು ಉತ್ಸಾಹದಿಂದ ಕೇಳಿ ಸಂತೋಷ ಪಡ್ತಾ ಇದ್ದ ಅಂತ ಈ ಶೂದ್ರ ದಾಸಿಯ ಪುತ್ರ. ಆಗ ಅವ್ರು ಏನ್ ಮಾಡಿದ್ರು, ಶ್ರೀಗಳು ಪ್ರತಿನಿತ್ಯ ಇವ್ರದ್ದು ಪ್ರಾಮಾಣಿಕೆ ನೋಡಿ ಆ ಸೇವಾ ಮಾಡುವಂತ ಒಂದು ತೀರು, ಪ್ರವಚನ ಹೇಳಿದ ತಕ್ಷಣ ಎಲ್ಲರ್ಕಿನ್ನ ಮೊದ್ಲು ಬಂದು ಕಥೆ ಹೇಳ್ತಾರೆ, ಹರಿಕಥೆ ಹೇಳ್ತಾರೆ ಅಂತ ಅಲ್ಲಿ ದೂರ ನಿಂತು ಕೇಳೋನಂತ. ಯಾಕಂದ್ರೆ ಎಲ್ಲಾ ಪಂಡಿತರು ದೊಡ್ಡ ದೊಡ್ಡ ಜನ ಬರ್ಲಿಕ್ಕಿಲ್ಲ. ಹಂಗಾಗಿ ದೂರ ನಿಂತು ಆ ಆ, ನಾನು ಕೇಳ್ತಾ ಇದ್ದೆ ಅಂತ ನಾರದರು ಅವ್ರದೇ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳ್ಕೊಂತ ಇದ್ದಾರೆ. ಅವಾಗೆ ಒಂದು ದಿನ ಆ ಸ್ವಾಮಿಗಳ ಕರೆದು ಆ ಹುಡುಗಗನು ಅನುಗ್ರಹ ಮಾಡ್ತಾರಂತೆ. ಆ ಹುಡುಗಗ ಅನುಗ್ರಹ ಮಾಡಿ, ನಿನ್ನ ಆ ಆಧ್ಯಾತ್ಮಿಕವಾಗಿನೂ ನಿನಗೆ ಎಲ್ಲಾ ತತ್ವಗಳ ಆ ಉಪದೇಶ ಆಗ್ಲಿ ಅಂತ ಹೇಳಿ ಎಲ್ಲಾ ಉಪದೇಶ ಮಾಡಿದ್ರಂತ ಆ ಹುಡುಗ ಕೂಡ. ಭಗವಂತನ ಸ್ಮರಣೆ ಮಾಡು ಅಂತ ಹೇಳಿ. ಅವಾಗೆ ಒಂದು ದಿನ ಏನಾಯ್ತು ಅಂದ್ರೆ ಅವ್ರ ತಾಯಿ ಹಾಲು ಹಿಂಡ್ಬೇಕು ಅಂತ ಹೇಳಿ ರಾತ್ರಿ ಹೋಗ್ತಾಳೆ. ಹೋಗಿದ್ದಾಗ ಒಂದು ಹಾವು ಕಚ್ಚಿ ಅಕ್ಕಿ ಅಲ್ಲೇ ಮೃತಳಾಗ್ಬಿಡ್ತಾಳೆ. ಇನ್ನ ಆ ಹುಡುಗಗ್ ಏನ್ ಮಾಡ್ಬೇಕು ಗೊತ್ತಿಲ್ಲ, 5 ವರ್ಷದ ಹುಡುಗ. ಆ ಅಳ್ಕೋತ ಆ ಏನ್ ಹೇಳಿದ್ರು ನನಗ್ ತತ್ವ ಸ್ವಾಮಿಗಳು, ಶ್ರೀಹರಿಯ ಧ್ಯಾನವನ್ನು ಮಾಡು ಅಂತ ಹೇಳಿದ್ರು. ಅದಕ್ಕೆ ಅದೇ ಧ್ಯಾನ ಮಾಡ್ತಾ ಅಲ್ಲಿಂದ ಹೊರಟು ಹೋದ. ಅವ್ರ ತಾಯಿದು ಅಳ್ಕೋತ ಇಲ್ಲ ಅಂತ ಹೇಳ್ಬಿಟ್ಟು, ಯಾವಾಗಲೂ ಪೂಜೆ ಮಾಡ್ಬೇಕು, ಏನನ್ನ ಮಾಡ್ಬೇಕು, ದೇವ್ರದ್ದು ಕಥೆ ಮಾಡ್ಬೇಕು ಅಂತಂದ್ರೆ ಆ ತಾಯಿ ಆ ಕೆಲ್ಸ ಈ ಕೆಲ್ಸ ಮಾಡು ಅಂತ ಯಾವಾಗ್ಲೂ ಹೇಳ್ತಾ ಇದ್ಲಂತ. ಸರಿ, ಅವಾಗೀಗ ತಾಯಿನೂ ಇಲ್ಲ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡ್ತಾ ಕೂತ್ಬಿಡ್ತಾರೆ. ಅವಾಗ ಶ್ರೀಕೃಷ್ಣ ಶ್ರೀಹರಿ ಅವರಿಗೆ ದರ್ಶನ ಕೊಡ್ತಾರಂತ. ದರ್ಶನ ಕೊಟ್ಟು, ನಾನು ಯೋಗಿಗಳಿಗೆ ಮಾತ್ರ ನಾನು ಸುಲಭವಾಗಿ ಕಾಣ್ತೀನಿ, ಆದ್ರೆ ಈ ಜನ್ಮದಲ್ಲಿ ಒಂದೇ ಒಂದು ಕ್ಷಣ ನಾರದ ಮುನಿಗಳಿಗೆ ಕಾಣಿಸಿ ಹೋಗ್ಬಿಟ್ರಂತ. ಮತ್ತ ಅವರು ನನಗಿನ್ನ ದರ್ಶನ ಬೇಕು, ನಾ ಸರಿಯಾಗಿ ನಿಂದು ನೋಡಿಲ್ಲ ಮುಖ ಅಂತ ಹೇಳಿ. ಈಗ ತಿರುಪತಿಗೆ ಹೋಗಿದ್ರೆ ಒಂದೇ ಒಂದು ಕ್ಷಣ ಅಲ್ಲಿಂದ ದುಬ್ಬು ಬಿಡ್ತಾರ, ನಾವು ನೋಡಿವಾ ಇಲ್ಲ ದೇವರಿಗೆ, ಇನ್ನ ಮನಸ್ ತುಂಬಾ ನೋಡೇ ಇಲ್ಲ ಅಂತ ಅನ್ಸುತ್ತ. ಸೊ ಆ ಮನಸ್ ತುಂಬಾ ದರ್ಶನ ಒಂದ್ ಸರಿ ಕೊಟ್ರೆ ಆಯ್ತು, ನಮ್ಮ ಜೀವನ ಅದು ಸಾರ್ಥಕ ಅಂತ ಹೇಳಿ. ಆ ತರ ನನಗೆ ಇನ್ನೊಂದ್ಸರಿ ನೋಡ್ಬೇಕು ಹರಿರೂಪ ಅಂತ ಕೇಳ್ತಾರೆ ನಾರದ ಮುನಿಗಳು. ಅವಾಗ ಭಗವಂತ ಹೇಳ್ತಾನ, ನೀನು ಮುಂದಿನ ಜನ್ಮದಲ್ಲಿ ನನ್ನ ಆ ಮಗನ ಮಗ ಅಂದ್ರೆ ಬ್ರಹ್ಮದೇವರ ಮಗನಾಗಿ ಹುಟ್ಟತಿ. ಅವಾಗ ನಿನಗೆ ನಾನು ಆ ಪರಮ ಭಾಗವತ ಅಂತ ನೀನು ಅನುಗ್ರಹ ಪಾತ್ರನಾಗ್ತಿ. ಅವಾಗ ನಿನಗೆ ನಾನು ಪ್ರತಿ ಸಾರಿ ನಿನಗೆ ದರ್ಶನ ಕೊಡ್ತೀನಿ ಅಂತ ಈ ನಾರದ ಮುನಿಗಳೇ ಪುರಂದರದಾಸರಾಗಿ ಅವತಾರ ಮಾಡ್ತಾರೆ. ಸೊ ನೋಡ್ರಿ, ಆ ತರ ಒಂದು ಪೂರ್ವ ಜನ್ಮದಲ್ಲಿ ಅವರಿಗೆ ಆ ಸನ್ಯಾಸಿಗಳ ಒಂದು ಉಪದೇಶ, ಆ ಬರೀ ಆ ಉಪದೇಶದಿಂದ ಬ್ರಹ್ಮದೇವರ ಮಗನಾಗಿ ಹುಟ್ಟುವಂತ ಒಂದು ಇದು ಬಂತು. ಹೇಗೆ ಬಂತು? ಅದು ಸಜ್ಜನರ ಸಂಘ, ಅದು ದೊಡ್ಡವರ ಸಂಘ. ನಾವು ಅದಕ್ಕೆ ಯಾರ್ಯಾರು ದೊಡ್ಡವರು ಬಂದಿರ್ತಾರ, ದಾಸರು ಬಂದಿರ್ತಾರ, ಅಲ್ಲಿ ಸ್ವಯಂವಾಗಿ ನಾವು ಹೋಗಿ ಅವರಿಗೆ ನಮಸ್ಕಾರ ಮಾಡ್ಬೇಕು, ಆ ಗೌರವ ಅವ್ರಿಗೆ ಕೊಡ್ಬೇಕು. ಅವಾಗ ನಮಗ್ ಬೆನಿಫಿಟ್ ಆಗತ್ತ. ಇದು ಯಾತರ ಅಂತಂದ್ರೆ, ಈಗ ನದಿ ಹರಿತಾ ಇರ್ತದ, ನದಿಗೆ ಏನು ಉಪಯೋಗ ಇಲ್ಲ ಅದರದ್ದು ಹರಿಯೋದು. ನಾವು ನದಿಗೆ ಹೋಗಿ ಅದರ ನೀರು ಕುಡಿದ್ರೆ ನಮಗೆ ಅದರಿಂದ ಪುಷ್ಟಿ, ನಮಗೆ ಆರೋಗ್ಯ, ನಮಗೆ ಪಾಪನಾಶ. ಹೌದಾ? ನಾವು ಸ್ನಾನ ಮಾಡುವಾಗ ಗಂಗಾದೇವಿ 10 ಪಾಪ ಕಳಿತಾಳ ಅಂತ ಹೇಳ್ತೀವಿ. ಅದೇ ತರ ಅಲ್ಲಿ ನದಿ ಹೋಗಿ ಸ್ನಾನ ಮಾಡಿದ್ರೆ ವಿಶೇಷವಾಗಿ ಪುಣ್ಯ. ಅದೇ ತರ ಒಂದು ಯತಿಗಳು ಆಮೇಲೆ ದೊಡ್ಡವರು ಬಂದಿದ್ರೆ ಅವರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ. ಸೊ ಅಂಥವ್ರಿಗೆ ನಾವು ಹೋಗಿ ಭೇಟಿಯಾಗಿ ಅವರಿಗೆ ನಮಸ್ಕಾರ ಸಲ್ಲಿಸಿ ಮರ್ಯಾದೆ ಸಲ್ಲಿಸಿ ಮಾಡಿದ್ರೆ ಅವರ ಉಪಕಾರ ನಮ್ಗೆ ಸ್ಮರಣೆ ಮಾಡ್ಲಿಕ್ಕೆ ಆಗಲ್ಲ. ಅದು ಒಂದು ಸಜ್ಜನರ ಸಂಘ ಅಂತ, ಅಷ್ಟು ಪವರ್ಫುಲ್ ಆಗಿ ಇರತ್ತ. ಸೊ ಇದನ್ನ ಈಗ ನಾವು
ದೊಡ್ಡೋರ್ ಬಂದಾರ ಅಂತಂದ್ರೆ ನಾವು ಲೈಟ್ ಆಗಿ ತಗೋತೀವಿ, ಆತರ ತಗೋಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ನಾವು ಕರಿಲಾರ್ಧಾಂಗ ಇರುವಂತ ಅತಿಥಿಗಳಲ್ಲಿ ಭಗವಂತನೇ ಬಂದಿರ್ತಾನಂತ ಮನೆಗೆ. ಅವರಿಗೆ ಬಹಳ ಸತ್ಕಾರ ಮಾಡ್ಬೇಕು. ಭೃಗಮುನಿಗಳು, ನಾವು ಕಥಿ ಕೇಳ್ತೀವಿ, ನಾವು ವೆಂಕಟೇಶ ಕಲ್ಯಾಣನಲ್ಲಿ ಹೇಳಿದ್ದೆ ಕಥಿ ಲಾಸ್ಟ್ ಟೈಮು. ಭೃಗಮುನಿಗಳು ಅಷ್ಟು ಸಿಟ್ಟಿಲಿಂದ ಬಂದು ನಾರಾಯಣನಿಗೆ ಒದ್ರನು, ಭಗವಂತನಿಗೆ ವೈಕುಂಠ ಲೋಕಕ್ಕೆ ಹೋಗಿ ಆ ನಾರಾಯಣ ಸ್ವಯಂ ಕಾಲು ತೊಳೆದು ಆ ನೀರನ್ನು ಪ್ರೋಕ್ಷಣೆ ಮಾಡ್ಕೋತಾನ ತಲೆ ಮೇಲೆ. ಭೃಗಮುನಿಗಳು ಎಲ್ಲಿ, ನಾರಾಯಣ ಅನಂತ ಗುಣ ಪರಿಪೂರ್ಣನಾದ ಭಗವಂತ ಎಲ್ಲಿ? ಭಗವಂತನೇ ನಮಗೆ ಹೇಳ್ಕೊಟ್ಟಿದ್ದಾನೆ ಬ್ರಾಹ್ಮಣರ ಮರ್ಯಾದೆ ಹೇಗೆ ಮಾಡ್ಬೇಕು ಅಂತ. ಅಂಥದ್ದು ನಾವೆಲ್ಲ ಅದನ್ನ ಫಾಲೋ ಮಾಡ್ಬೇಕು ಅಲ್ವಾ? ಸೊ ಅದೇ ತರ ಈ ಸಜ್ಜನರ ಸಂಘ ಅಂತಂಬೋದು ಬಹಳ ಬಹಳ ಉಪಯೋಗಕರ. ಈ ಪಾಂಡವರಿಗೂ ನಮಗ್ ಜಯ ಸಿಕ್ಕಿರೋದು ಪ್ರತಿ ಸಾರಿ ಶ್ರೀಕೃಷ್ಣನ ನೆನ್ಸಿದ್ರೇನೆ ಅವ್ರಿಗೆ ಜಯ ಸಿಕ್ತು. ಸೊ ಅಂಥ ಸಜ್ಜನರ ಸಂಘ. ಸರಿ ಅಪ್ಪ, ನಮ್ ಮನಿ ಹತ್ರ ಯಾರು ನಮ್ಗೆ ಇಲ್ಲ, ಸಜ್ಜನರು ಯಾರು ಕಾಣ್ಸಲ್ಲ ನಮ್ಗೆ, ನಾವು ಕರೆದ್ರು ಅವ್ರು ಬರೋದಿಲ್ಲ, ಆತರ ಏನನ್ನ ನಮ್ದು ಪರಿಸ್ಥಿತಿ ಇದ್ರೆ ನಮ್ ಮನೇಲಿರುವಂತ ಭಾಗವತ ಅದೇ ಒಂದು ದೊಡ್ಡ ಸಜ್ಜನರ ಸಂಘ ನಮ್ಗೆ. ಬುಕ್ಸ್ ಆರ್ ಅವರ್ ಫ್ರೆಂಡ್ಸ್ ಅಂತ ಹೇಳ್ತಾರಲ್ವಾ? ಸೊ ಹಂಗ ಭಾಗವತ, ಮಹಾಭಾರತ ನಮ್ಮ ಹತ್ರ ಏನ್ ಬುಕ್ಸ್ ಇರುತ್ತೋ ಪ್ರತಿದಿನ ನಾವು ಆಧ್ಯಾತ್ಮಿಕ ಬುಕ್ಸ್ 10 ನಿಮಿಷ ಓದುವಂತ ಒಂದು ಒಂದು ಪ್ರಾಕ್ಟೀಸ್ ಇಟ್ಕೋಬೇಕು. ಎವ್ರಿ ಡೇ ಬಿಫೋರ್ ಸ್ಲೀಪಿಂಗ್ 10 ಮಿನಿಟ್ಸ್ ನಾವು ಪ್ರತಿನಿತ್ಯ ಪುಸ್ತಕ ಓದೋ ಅಂತ ಒಂದು ಪ್ರಾಕ್ಟೀಸ್ ಇಟ್ಕೋಬೇಕು. ಅವಾಗೆ ನಮಗ್ ಏನಾಗತ್ತ, ಅವ್ರು ಎಲ್ಲಾರ ಜೋಡಿ ನಾವು ಇದ್ದಂಗ, ಅವ್ರ ಯತಿಗಳು ಸನ್ಯಾಸಿಗಳು ನಮಗ್ ಉಪದೇಶ ಮಾಡಿದ್ದಂಗ ಇರುತ್ತೆ. ಸರಿ, ಅದಲ್ದೆ ನಾವು ಅಮ್ಮ ಅಪ್ಪನ್ ಸರಿನೂ ನಾವು ಎವ್ರಿ ಡೇ ರಾತ್ರಿ ಒಂದು ಡಿಸ್ಕಸ್ ಮಾಡ್ಬೋದು. ಈ ತರ ನನಗೆ ಆ ಇವತ್ತು ಸ್ಕೂಲ್ ನಲ್ಲಿ ಈ ತರ ಒಂದು ಆಯ್ತು, ಒಂದ್ ಸನ್ನಿವೇಶ ಆಯ್ತು ಅಂತ ಅಂದಾಗ ಏನಾಗತ್ತೆ, ಅದರಲ್ಲಿ ಭಗವಂತನ ನಾವು ಹೇಗೆ ಹುಡುಕಬಹುದು? ಈಗ ನಮ್ ಫ್ರೆಂಡ್ಗೆ ನಾನು ಹೆಲ್ಪ್ ಮಾಡಿದ್ದಾಗ ಏನಾಗತ್ತೆ, ಆ ಒಂದು ಒಳ್ಳೆ ಗುಣ ನಾನು ಇನ್ನೊಬ್ರಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ತರ ಅವ್ರದಿರೋಂಥದ್ದು ಒಂದು ಒಳ್ಳೆ ಗುಣ ಶೇರ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಸಜ್ಜನರ ಸಂಘ. ಈಗ ನಮಗಿರುವಂತ ಥಾಟ್ಸ್, ನಂಗೆ ಎಷ್ಟು ಗೊತ್ತೋ ದೇವ್ರ ಬಗ್ಗೆ ನಿಮಗ್ ಹೇಳಿನಿ, ನಿಮ್ಗೆ ಏನೇನ್ ಗೊತ್ತೋ ನಂಗ ಹೇಳಿದ್ರೆ ಇಬ್ರುನು ಆ ದೇವರ ಸೇವೆಯಲ್ಲಿ ಇದೇ ಒಂದು ಜ್ಞಾನ ಯಜ್ಞ ಅಂತ. ಸೊ ಇದೆಲ್ಲ ಎದರ್ಲಿಂದ ಲಭ್ಯ ಆಗತ್ತೆ ಅಂತಂದ್ರೆ ಈ ಸಜ್ಜನರ ಸಂಘ. ಇದು ಎಷ್ಟು ಇಂಪಾರ್ಟೆಂಟು ಅಂತಂದ್ರೆ ಕಪಿಲರೂಪಿ ಭಗವಂತ ಅವರ ತಾಯಿಗೆ ಇದನ್ನ ಉಪದೇಶ ಮಾಡ್ತಾರೆ. ಸಜ್ಜನರ ಸಂಘವನ್ನು ಮೊದಲನ್ನ ಮಾಡ್ಬೇಕು ಅಂತ. ಆದ್ಮೇಲೆ ವೇದವ್ಯಾಸ ದೇವರು ನಮಗೆ ಮೋಕ್ಷೋಪಯೋಗವಾದ ಜ್ಞಾನ ಎಲ್ಲರಿಗೆ ಆಗ್ಲಿ ಅಂತ ಹೇಳಿ ಈ ಭಾಗವತವನ್ನು ರಚನೆ ಮಾಡಿದ್ದಾರೆ. ಸೊ ಅದಕ್ಕೆ ಈ ಭಾಗವತ ಪ್ರತಿನಿತ್ಯ ಕೇಳಬೇಕು. ಈಗ ನಾವು ಒಂದು ಕಥೆ ಕೇಳಿದ್ವಿ ನಾರದರದು, ನಮಗ್ ಎಷ್ಟು ಪುಣ್ಯ ಬಂತು ಗೊತ್ತಾ? ನಿಮಗ್ ಗೊತ್ತಾ ಎಷ್ಟು ಪುಣ್ಯ ಬಂತು? 1000 ಗೋದಾನ ಮಾಡಿರೋ ಅಂತ ಪುಣ್ಯ ಬಂತು ಬರೇ ಒಂದು ಈ ಕಥೆ ಕೇಳಿದ್ರಲಿಂದ. ಅದಕ್ಕೆ ಈ ಒಂದೇ ಒಂದು ಶ್ಲೋಕ, ಇದನ್ನ ಅರ್ಧ ಶ್ಲೋಕನ್ನ ಕೇಳ್ಬೇಕು ಅಂತ ಹೇಳ್ತಾರೆ. ಇದನ್ನೊಂದು ಹೇಳಿ ನಾನು ಇಲ್ಲಿಗೆ ಸಂಪೂರ್ಣಗೊಳಿಸ್ತೇನೆ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ತೇಷ್ವಭಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ